ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ, ಬಟ್ ಮೇನ್ ಸೆಟ್ಟಿಂಗ್ಸ್ನ ಆಫ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಮೇನ್ ಸೆಟ್ಟಿಂಗ್ಸ್ಗಳನ್ನ ಯಾವ ಥರ ಆನ್ ಮಾಡ್ಕೊಳ್ಳೋದು, ಹಾಗೆ ಆ ಒಂದು ಸೆಟ್ಟಿಂಗ್ಸಿಂದ ನಮ್ಗೆ ಏನು ಬೆನಿಫಿಟ್ಸ್ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನೀವು ವಿಡಿಯೋನ ಸ್ಕಿಪ್ ಮಾಡೋಕೋಬೇಡಿ, ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದಾಗ ಮಾತ್ರ ನಿಮ್ಗೆ ಈ ಒಂದು ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಚಾನಲಲ್ಲಿ ಈ ಥರ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚಾನಲ್ ಬೇಗ ಗ್ರೋತ್ ಆಗುತ್ತೆ, ಹಾಗೆ ಒಳ್ಳೆ ರೀಚ್ ಸಹ ಆಗುತ್ತೆ. ಈ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಒಳ್ಳೆ ಫ್ಯೂಚರ್ ಸಹ ಅವೈಲೇಬಲ್ ಇದೆ, ಹಾಗೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಸಹ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ನೀವು ನಿಮ್ಮ ಕ್ರೋಮ್ ಅಲ್ಲಿ YT ಸ್ಟುಡಿಯೋ ವೆಬ್ಸೈಟ್ ಓಪನ್ ಮಾಡಿ ನಿಮ್ಮ ಒಂದು ಚಾನಲ್ನ ಲಾಗಿನ್ ಆಗಿ. ಸೊ ಲಾಗಿನ್ ಆದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಲೆಫ್ಟ್ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ ನೋಡಿ, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಚಾನಲ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇವಾಗ ಸೊ ಫ್ಯೂಚರ್ ಎಲಿಜಿಬಿಲಿಟಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಒಂದು ಎನೇಬಲ್ ಆಗಿದೆ, ಇನ್ನೂ 2 ಎನೇಬಲ್ ಆಗಿಲ್ಲ. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಇಂಟರ್ಮೀಡಿಯಾ ಫ್ಯೂಚರ್ ಅಂತ. ಸೊ ಇದೇನಂದರೆ ನಿಮಗೆ 15 ಮಿನಿಟ್ಸ್ಗಿಂತನೂ ನೀವು ಎಕ್ಸ್ಟ್ರಾ ಡ್ಯೂರೇಷನ್ ಇರುವಂತಹ ವಿಡಿಯೋನ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಈ ಒಂದು ಫೀಚರು ಎನೇಬಲ್ ಇರಬೇಕಾಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ವೆರಿಫೈ ಫೋನ್ ನಂಬರ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ವೆರಿಫೈ ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಮೊಬೈಲ್ ನಂಬರ್ ಹಾಕಿ. ಫ್ರೆಂಡ್ಸ್ ನೀವು ನಂಬರ್ ಹಾಕಿದ ಮೇಲೆ ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ 6 ಡಿಜಿಟು ವೆರಿಫಿಕೇಷನ್ ಕೋಡ್ ಬರುತ್ತೆ. ನೀವು ಆ ಕೋಡ್ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ಮೊಬೈಲ್ ನಂಬರು ವೆರಿಫೈ ಆಗುತ್ತೆ. ಸೊ ವೆರಿಫೈ ಆದಮೇಲೆ ನಿಮಗೆ ಈ ಒಂದು ಸೆಟ್ಟಿಂಗು ಎನೇಬಲ್ ಆಗುತ್ತೆ. ಸೊ ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟು ಕೆಳಗಡೆ ಇನ್ನೊಂದು ಇದೆ ನೋಡಿ, ಅಡ್ವಾನ್ಸ್ಡ್ ಫೀಚರ್ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ಇಲ್ಲಿದೆ ನೋಡಿ, ಕ್ರಿಯೇಟ್ ಎ ಲೈವ್ ಸ್ಟ್ರೀಮ್ ಮಾಡ್ಕೋಬೋದು, ಮೋರ್ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ಬೋದು, ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೋದು. ಸೊ ಎಕ್ಸ್ಟ್ರಾ ಲಿಂಕ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ನೀವು ಇವಾಗ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಹಾಕಬೇಕಂದ್ರೆ ನೀವು ಇಲ್ಲಿ ಇದನ್ನು ಫ್ಯೂಚರ್ ಎನೇಬಲ್ಡ್ ಆಗಿರಬೇಕು. ಅದಾದರೆ ಮಾತ್ರ ನೀವು ಈ ಒಂದು ಲಿಂಕ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಅದ್ರ ಜೊತೆಗೆ ಇಲ್ಲಿದೆ ನೋಡಿ ಮಾನಿಟೈಸೇಷನ್ ಸಮೇತ ನಿಮಗೆ ಇದರಿಂದನೇ ಯೂಸ್ ಆಗೋದು. ಹಾಗೆ ಕಂಟೆಂಟ್ ID ಕ್ಲೈಮ್ ಸಹತಿಗೆ ಇದು ಒಂದು ಎನೇಬಲ್ ಮಾಡೋದ್ರಿಂದ ಆಗುತ್ತೆ. ಸೊ ಇದು ಎನೇಬಲ್ಡ್ ಯಾವ ಥರ ಮಾಡೋದಂದರೆ ನೀವು ಮೊದಲು ನಿಮ್ಮ ಒಂದು ಏನಿದೆ ವಿಡಿಯೋನ ಅಪ್ಲೋಡ್ ಆದಮೇಲೆ ಇದನ್ನ ಇಲ್ಲಿ ಆಕ್ಸೆಸ್ ಫೀಚರ್ ಅನ್ನೋದು ಒಂದು ಎನೇಬಲ್ ಆಗುತ್ತೆ. ಅಂದರೆ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ಈ ಒಂದು ಆಕ್ಸೆಸ್ ಫೀಚರ್ ಅನ್ನೋದು ಎನೇಬಲ್ಡ್ ಆಗುತ್ತೆ. ನಾನು ಈ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಹಾಗಾಗಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಆಕ್ಸೆಸ್ ಫೀಚರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ID ಕಾರ್ಡ್ ಫೋಟೋ ಕೇಳುತ್ತೆ. ಆ ಒಂದು ID ಕಾರ್ಡ್ನ ನೀವು ಅಪ್ಲೋಡ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಿಮ್ಮ ಒಂದು ಮೇಲ್ ಬರುತ್ತೆ, ವೆರಿಫೈ ಆಗಿದೆ, ಈ ಒಂದು ಫೀಚರ್ ಎನೇಬಲ್ ಆಗಿದೆ ಅಂತ ಬರುತ್ತೆ. ಇದು ಆಟೋಮೆಟಿಕ್ಕು ಎನೇಬಲ್ ಆಗುತ್ತೆ. ಇನ್ನು ಫ್ರೆಂಡ್ಸ್ ಸೆಕೆಂಡ್ ಸೆಟ್ಟಿಂಗ್ ನೋಡೋದಾದರೆ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸೊ ಕಂಟ್ರಿ ಕೇಳುತ್ತಲ್ವ, ಈ ಒಂದು ಕಂಟ್ರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಯಾವ್ದು ಕಂಟ್ರಿ ಇದೆ ಆ ಒಂದು ಕಂಟ್ರಿನ ಆ್ಯಡ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಇಂಡಿಯಾ ಅಲ್ವಾ, ಸೊ ಹಾಗಾಗಿ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಂಡಿಯಾ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೀವರ್ಡ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್, ಇದೇ ಮೇನ್ ಇಂಪಾರ್ಟೆಂಟು. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಚಾನಲ್ ನೇಮ್ನ ಫಸ್ಟ್ ಆ್ಯಡ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಸೊ ಮಿಸ್ಟರ್ ಅಂತ ಒಂದು ಕೀವರ್ಡ್ ಹಾಕ್ತೀನಿ. ಸೊ ಅದಾದಮೇಲೆ ಕ್ರಿಯೇಟರ್ ಅಂತ ಒಂದು ಕೀವರ್ಡ್ ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟು ಕನ್ನಡ ಅಂತ ಒಂದು ಕೀವರ್ಡ್ ಹಾಕ್ತೀನಿ. ಸೊ ನೆಕ್ಸ್ಟ್ ಈ ಮೂರನ್ನು ಸೇರಿಸಿ ಒಂದು ಕೀವರ್ಡ್ ಹಾಕ್ತೀನಿ. ಫ್ರೆಂಡ್ಸ್ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಯಾವ್ದು ಸರ್ಚಬಲ್ಲು ಅನಿಸುತ್ತೆ, ಫಾರ್ ಎಕ್ಸಾಂಪಲ್ಗೆ ಹೌ ಅನ್ನೋದು ಕೀಬೋರ್ಡ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ಗೆ ನೆಕ್ಸ್ಟು ಗ್ರೋತು, ನಿಮ್ಮ ಚಾನಲ್ ಯಾವ ರಿಲೇಟೆಡ್ ಇದೆ ಆ ಒಂದು ರಿಲೇಟೆಡ್ ಕೀವರ್ಡ್ಸ್ನ ಹಾಕಿ ಫ್ರೆಂಡ್ಸ್. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟು, ನೀವು ಕೀವರ್ಡ್ ಹಾಕೋದ್ರಿಂದನೇ ನಿಮ್ಮ ಚಾನಲ್ ಬೇಗ ಐಡೆಂಟಿಫೈ ಆಗುತ್ತೆ, ಹಾಗೆ ಸರ್ಚಬಲ್ ಲಿಸ್ಟಲ್ಲಿ ಬರೋವಂಥ ಒಂದು ಚಾನ್ಸಸ್ ಇರುತ್ತೆ. ಇದು ಮೇನ್ ಇಂಪಾರ್ಟೆಂಟು, ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಸೆಟ್ಟಿಂಗ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಒಂದು ಸೆಟ್ಟಿಂಗ್ಸ್ನ ನೀವು ಮಾಡಲೇಬೇಕಾಗುತ್ತೆ.
ಸೊ ಯಾವ್ದು ನಿಮಗೆ ಸರ್ಚಬಲ್ ಕೀವರ್ಡ್ ಇದ್ದಾವೆ ಆ ಒಂದು ಕೀವರ್ಡ್ನ ನೀನು ಇಲ್ಲಿ ಹಾಕಿ. ಸೊ ಹಾಕಿದ ಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಸೇವ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮಗೆ ಆ ಒಂದು ಸೆಟ್ಟಿಂಗು ಸೇವ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟು ಸೆಟ್ಟಿಂಗ್ ಬಂದ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಅಂತಿದೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಶೋ ಆಗ್ತಿದೆ ನೋಡಿ. ಇದು ನಿಮ್ಮ ಚಾನಲು ಮೇಡ್ ಫಾರ್ ಕಿಡ್ಸಿಗಾಗಿದೆ ಅಥವಾ ಇದು ಕಿಡ್ಸಿಗಲ್ಲ ಅನ್ನೋದೊಂದು ಕೇಳುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಿಡ್ಸಿಗಲ್ಲ ಅಂದರೆ ನೋ ಇಟ್ಸ್ ನಾಟ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಸಪೋಸ್ ನೀವೇನಾದರೂ ಕಿಡ್ಸ್ ರಿಲೇಟೆಡ್ ಚಾನಲ್ನ ಓಪನ್ ಮಾಡಿದ್ದಾರೆ ಅಂದರೆ ಈ ಒಂದು ಚಾನಲ್ ಕಿಡ್ಸ್ಗೆ ಅಂತಲೇ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಹೇಳೋದಾದರೆ ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಆ್ಯಂಡ್ ವಿಸಿಬಿಲಿಟಿ ಮತ್ತು ಟ್ಯಾಗ್ಸು. ಸೊ ಫ್ರೆಂಡ್ಸ್, ಇದೇನಂದರೆ ನೀವು ಫಾರ್ ಎಕ್ಸಾಂಪಲ್ಗೆ ನೀವು ಪ್ರತಿಯೊಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಪ್ರತಿಯೊಂದು ಸಲ ಡಿಸ್ಕ್ರಿಪ್ಷನ್ ಹಾಕುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಹಾಗೆ ಟ್ಯಾಗ್ಸು ಸಹ ನೀವು ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಫಾರ್ ಎಕ್ಸಾಂಪಲ್ಗೆ ನೀವು ಇವಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ನೀವೇನಾದರೂ ಡಿಸ್ಕ್ರಿಪ್ಷನ್ ಹಾಗೆ ಟ್ಯಾಗ್ನ ಸೆಟ್ ಮಾಡಿದರೆ ಆಟೋಮೆಟಿಕ್ಕು ಆ ವಿಡಿಯೋಗೂ ಸಹ ನೀವು ಡಿಸ್ಕ್ರಿಪ್ಷನ್ ಹಾಗೆ ಟ್ಯಾಗ್ನ ಸೆಟ್ ಮಾಡ್ಬೋದು. ಅದೇಗಂದರೆ ನೀವು ಫಾರ್ ಎಕ್ಸಾಂಪಲ್ಗೆ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವುದೇ ಒಂದು ವೀಡಿಯೋದ ಲಿಂಕು ಸಹ ಹಾಕ್ಕೋಬೋದು ಆ್ಯಂಡ್ ಪ್ರಾಡಕ್ಟ್ ಲಿಂಕು ಸಹ ಹಾಕ್ಕೋಬೋದು. ಹಾಗೆ ಹ್ಯಾಶ್ ಟ್ಯಾಗು ಸಹ ನೀವು ಇದರಲ್ಲಿ ಹಾಕೋದ್ರಿಂದ ಅದು ಏನಾಗುತ್ತೆ ಆಟೋಮೆಟಿಕ್ಕು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ವಿಸಿಬಿಲಿಟಿ ಅಷ್ಟೇ, ನೀವು ಪ್ರತಿಯೊಂದು ಸಲ ನೀವು ಅನ್ಲಿಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ಅನ್ಲಿಸ್ಟ್ ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು, ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟು ಅನ್ಲಿಸ್ಟೆಡೇ ಆಗಿರುತ್ತೆ. ಇನ್ನು ಲಾಸ್ಟ್ ನೋಡ್ತಾ ಇರ್ಬೋದು ಟ್ಯಾಗ್ಸು. ಇದು ಸಹ ಫ್ರೆಂಡ್ಸ್, ನೀವೇನಾದರೂ ಇಲ್ಲಿ ಏನಾದರೂ ಟ್ಯಾಗ್ ಹಾಕಿದರೆ ಪ್ರತಿ ವೀಡಿಯೋದಲ್ಲೂ ಸಹ ನೀವು ಟ್ಯಾಗ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಅಂದರೆ ಸೇಮ್ ಟ್ಯಾಗ್ ಹಾಕುವಂಥ ಅವಶ್ಯಕತೆ ಇರಲ್ಲ, ಬಟ್ ವಿಡಿಯೋ ರಿಲೇಟೆಡ್ ಟ್ಯಾಗ್ನ ನೀವು ಹಾಕ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ 3 ಸೆಟ್ಟಿಂಗು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಸಹ ಸೆಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ನೋಡೋದಾದರೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಫೀಚರ್ ಇದ್ದಾವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅಲೋಡ್ ಆಟೋಮೆಟಿಕ್ ಚಾಪ್ಟರ್ ಆ್ಯಂಡ್ ಕೀ ಮೂಮೆಂಟ್ಸ್ ಅಂತ. ಸೊ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಿ ಅಂದರೆ ಪ್ರತಿಯೊಂದು ವೀಡಿಯೋಗೂ ಚಾಪ್ಟರ್ ವೈಸ್ ತಾನೇ ತಗೊಳುತ್ತೆ. ಸೊ ನನ್ನ ಪ್ರಕಾರ ಈ ಒಂದು ಚಾಪ್ಟರ್ ವೈಸು ಮಾಡೋದು ಬೇಡ ಅಂತೀನಿ. ಯಾಕಂದರೆ ವೀಡಿಯೋನ ಸ್ಕಿಪ್ ಮಾಡುವಂಥ ಚಾನ್ಸಸ್ ತುಂಬ ಇರುತ್ತೆ. ಅವ್ರಿಗೆ ಯಾವ್ದು ಬೇಕೋ ಆ ಒಂದು ಸೆಟ್ಟಿಂಗ್ಸ್ನ ಸ್ಕಿಪ್ ಮಾಡಿಬಿಟ್ಟು ಆ ಚಾಪ್ಟರ್ನ ನೋಡ್ತಾರೆ. ಸೊ ಹಾಗಾಗಿ ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದರೆ ಕಮೆಂಟ್ಸ್ ಅಂತಿದೆ ನೋಡಿ. ಕಮೆಂಟ್ಸ್ ಯಾವಾಗಲೂ ಆನ್ ಇಡಿ, ಯಾಕಂದರೆ ಕಮೆಂಟ್ಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ, ಹಾಗೆ ನಿಮಗೂ ಸಹ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಟ್ಟಿಂಗು 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟಿಂದ ಸೆಕೆಂಡ್ ಒನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ 3 ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಲಾಸ್ಟಲ್ಲಿ ಬೇಸಿಕ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ, ನೀವು ಇಲ್ಲಿ ಲಾಸ್ಟ್ ಇದೆ ನೋಡಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನಿಮ್ಮ ಒಂದು ಮೇಲ್ ಐ ಡಿ ಹಾಕ್ಕೋಬೇಕಾಗುತ್ತೆ. ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ಗೆ ಲಿಂಕ್ ಇರುವಂತಹ ಮೇಲ್ ಐ ಡಿನ ನೀವು ಇಲ್ಲಿ ಹಾಕೋಕೋಬೇಡಿ. ಸೊ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ಲು ಹ್ಯಾಕ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ಗೆ ಏನಾದರೂ ಮೇಲ್ ಐ ಡಿ ಹಾಕ್ಕೋಬೇಕು ಅಂದರೆ ಅಥವಾ ಪ್ರಮೋಷನ್ಸ್ಗೆ ಏನಾದರೂ ಮೇಲ್ ಐ ಡಿ ಹಾಕಬೇಕಂದ್ರೆ ನೀವು ಅದಕ್ಕೆ ಆದಂಥ ಸಪ್ರೇಟ್ ಮೇಲ್ ಐ ಡಿನ ಕ್ರಿಯೇಟ್ ಮಾಡಿ ಆ ಒಂದು ಮೇಲ್ ಐ ಡಿನ ನೀವು ಇಲ್ಲಿ ಹಾಕಿ. ಸೊ ಹಾಕೋದ್ರಿಂದ ನಿಮಗೆ ಚಾನಲ್ಲು ತುಂಬ ಸೇಫ್ ಆಗಿರುತ್ತೆ, ಹಾಗೆ ಸೆಕ್ಯೂರು ಸಹ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಚಾನಲ್ಗೆ ಲಿಂಕ್ ಇರುವಂತಹ ಮೇಲ್ ಐ ಡಿನ ದಯವಿಟ್ಟು ಇಲ್ಲಿ ಹಾಕೋಕೋಬೇಡಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ನೋಡೋದಾದರೆ ಇಲ್ಲಿ ಲೇಔಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಫಾರ್ ಯು ಅಂತಿದೆ ನೋಡಿ, ಅದನ್ನು ಎನೇಬಲ್ ಮಾಡಿ. ಸೊ ಎನೇಬಲ್ ಮಾಡೋದ್ರಿಂದ ಏನಂದರೆ, ನೀವು ಎನೇಬಲ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಏನಾದರೂ ನಿಮ್ಮ ಚಾನಲ್ನ ಓಪನ್ ಮಾಡಿ ಯಾರಾದರೂ ನೋಡಿದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ಒಂದು ಫಾರ್ ಯು ಅಂತಿದೆ ನೋಡಿ, ನಿಮ್ಗೆ ಯಾವ ರಿಲೇಟೆಡ್ ಅಂದರೆ ಅವ್ರಿಗೆ ಯಾವುದು ರಿಲೇಟೆಡ್ ನೋಡಿರ್ತೀರಲ್ವ ವಿಡಿಯೋ, ಆ ಒಂದು ವಿಡಿಯೋ ಇಲ್ಲಿ ಸಜೆಸ್ಟ್ ಮಾಡುತ್ತೆ. ಸೊ ಅವರ ಒಂದು ಚಾನಲಲ್ಲಿ ಈ ಥರ ವಿಡಿಯೋ ಬಂದಿದೆ, ನೀವು ಆ ಒಂದು ವೀಡಿಯೋಸ್ನ ನೋಡಿ ಅಂತ ಇಲ್ಲಿ ಹೇಳುತ್ತೆ. ಫಾರ್ ಯು ಅಂತಿದೆ ನೋಡಿ, ಇದೇ ಮೇನು. ಸೊ ಇದನ್ನ ನೀವು ಎನೇಬಲ್ಡ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯಡ್ ಸೆಕ್ಷನ್ ಅಂತಿದೆ ನೋಡಿ ಫ್ಯೂಚರಲ್ಲಿ. ಅದು ಏನು ಫ್ಯೂಚರ್ ಅಂದರೆ, ನಿಮ್ಮ ಒಂದು ಚಾನಲ್ನಲ್ಲಿರುವಂತಹ ವೀಡಿಯೋಸ್ನ ನೀವು
ಸಗ್ರಿಗೇಷನ್ ಅಂದರೆ ಪಾರ್ಟ್ ವೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಪಾಪ್ಯುಲರ್ ವೀಡಿಯೋಸ್ನ ಸಪ್ರೇಟ್ ಮಾಡ್ಕೋಬೋದು. ಸೊ ಬೇರೆ ಬೇರೆ ಥರದ ಸಪ್ರೇಟ್ ವೀಡಿಯೋನ ಒಂದು ಲೈಕ್ ಯಾವ ಥರ ಅಂದರೆ ಪ್ಲೇ ಲಿಸ್ಟ್ ಇದೆಯಲ್ವಾ, ಅದೇ ಥರನೇ ನೀವು ಇಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಇನ್ನು ಲಾಸ್ಟ್ ಸೆಟ್ಟಿಂಗು ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು 3 ಆಪ್ಷನ್ಗಳಿದ್ದಾವೆ. ಸೊ ಫಸ್ಟ್ ಒನ್ ನೀವು ನಿಮ್ಮ ಒಂದು ಚಾನಲ್ನ ಲೋಗೋನ ಅಪ್ಲೋಡ್ ಮಾಡೋದು, ಸೆಕೆಂಡ್ ಒನ್ನು ಬ್ಯಾನರ್ನ ಆ್ಯಡ್ ಮಾಡೋದು, ಹಾಗೆ ಲಾಸ್ಟ್ ಒನ್ ಇದೆ ನೋಡಿ ವಾಟರ್ ಮಾರ್ಕು. ಇದೇನಂದರೆ ನೀವೇನಾದರೂ ವಿಡಿಯೋನ ನೋಡ್ತಾ ಇದ್ದೀರಂದರೆ ಅಂದರೆ ನಿಮ್ಮ ಒಂದು ವೀಡಿಯೋಸ್ನ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಆ ಒಂದು ಡೆಡ್ ಎಂಡ್ ಕಾರ್ನರಲ್ಲಿ ಆ ಒಂದು ಚಾನಲ್ ಲೋಗೋ ಹಾಗೆ ಸಬ್ಸ್ಕ್ರಿಪ್ಷನ್ ಬಟನ್ ಶೋ ಆಗುತ್ತೆ. ಸೊ ಶೋ ಆದಮೇಲೆ ನೀವು ಆ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ಅಲ್ಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು, ಅಂದರೆ ಅವರು ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.